ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯಲ್ಲಿ 20ನೇ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲಿ ಮಾರ್ಚ್ ದಿನಾಂಕ 7-8ರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡ ಗೀತೆ ಸ್ಪರ್ಧೆಯಲ್ಲಿ ಗಾನ ಗಂಧರ್ವ, ಕನ್ನಡದ ಗಾನ ಕೋಗಿಲೆ, ಕನ್ನಡ ಪ್ರೀತಿಸಿ ಬೆಳೆದ ಕನ್ನಡದ ಅಭಿಮಾನಿ ಉಪವಿಭಾಗಾಧಿಕಾರಿಗಳಾದ ಡಾಕ್ಟರ್ ಕಾಂತರಾಜರವರು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗೆದ್ದಿರುತ್ತಾರೆ. ಹಾಗೆ ಅದಕ್ಕೋಸ್ಕರ ನಾನಾ ಸಂಘ ಸಂಸ್ಥೆಗಳು ಈ ಗಾನ ಕೋಗಿಲೆಗೆ ಸನ್ಮಾನಿಸಿರುತ್ತಾರೆ. ಅದೇ ರೀತಿ ಕನ್ನಡದ ಕೋಗಿಲೆ ಕರ್ಕುಚ್ಚಿ ಕ್ಷೇತ್ರದ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ ಕೆಂಪೇಗೌಡರವರು ಅಭಿನಂದನೆ ಸಲ್ಲಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಗೋಪಾಲ ಪಂಚಾಯಿತಿ USSN ಸದಸ್ಯರಾದ ಸುಧೀರ್ ಮತ್ತು ನಾಗರಾಜ್, ಶಿವು, ಮೋಹನ್ ರವರುಗಳು ಇದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಯಾವುದೇ ಕೆಲಸಗಳನ್ನು ಸಹ ಅವರು ಪೆಂಡಿಂಗ್ ಇರ್ತಕ್ಕಂಥ ಅಧಿಕಾರಿ ಅಲ್ಲ. ಎಲ್ಲರಿಗೂ ತಾಳ್ಮೆಯಿಂದ ಕೂರಿಸಿ ಅವರನ್ನೆಲ್ಲ ಕೇಳಿ ಅವ್ರ ವಿಚಾರಗಳನ್ನು ಇದಾಗುತ್ತೆ ಇದಾಗಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸಾಂದರ್ಭಿಕವಾಗಿ ಮಾತಾಡಿ ಆ ಕೆಲಸವನ್ನು ಪೂರೈಸ್ಕೊಡ್ತಕ್ಕಂಥದ್ದು. ಮತ್ತು ನಾವು ಓದಂಥ ಸಂದರ್ಭದಲ್ಲಿ ಹೇಳ್ತಾರೆ ಅವ್ರು, ನೋಡಿ ನಾನು ಟೇಬಲ್ ಮೇಲೆ ನಾನು ಯಾವುದೋ ಫೈಲ್ಗಳನ್ನ ಇಟ್ಕೊಳ್ಳೋದೇ ಇಲ್ಲ, ಎಲ್ಲ ವಿಲೇವಾರಿ ಮಾಡ್ತೀನಿ ಅಂತೇಳಿ. ಖಂಡಿತವಾಗ್ಲೂ ಸತ್ಯ ಅದು. ಅದೇ ರೀತಿ ಈಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಂಧಗಳನ್ನು ಮಂಡಿಸಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಆಮೇಲೆ ಮತ್ತು ಕನ್ನಡದ ಬಗ್ಗೆ ಅವ್ರಿಗೆ ಇರತಕ್ಕಂಥ ಒಂದು ಗಾಯನಗಳನ್ನು, ಗೀತೆಗಳನ್ನು ಆಡ್ತಾರೆ ಅವರು. ಯಾಕೆಂದರೆ ಹಿಂದೆ ನಮ್ಮಲ್ಲಿ ನಡೆದಂಥ ಒಂದು ಶ್ರೀಮಂತ ಕಾರ್ಯಕ್ರಮ ಮಾಡಿದರು ನಮ್ಮ ತರೀಕೆರೆ ಶಾಸಕರು, ಧರ್ಮಪತ್ನಿಯರೆಲ್ಲ ಸೇರಿ. ಅವಾಗ ಅದೊಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಆ ಸಂದರ್ಭದಲ್ಲಿ ಅವರೊಂದು ಹೆಣ್ಮಗುವನ್ನು ಕುರಿತು ಒಂದು ಒಳ್ಳೆ ಗೀತೆಯನ್ನು ಹೇಳಿದರು. ಅದು ನಿಜವೂ ನಮಗೆ ಮನ ಮಿಡಿಯುವಂಥದ್ದು. ಮತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಮೊನ್ನೆ ಇಲ್ಲಿ ನಮ್ಮ ಮಾಜಿ MP BN ಚಂದ್ರಪ್ಪ ಅವ್ರ ಸ್ಕೂಲಲ್ಲಿ ನಡೆದಂಥ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲೂ ಒಂದು ಒಳ್ಳೆ ಗೀತೆಯನ್ನು ಅವ್ರು ಆಡಿದ್ರು. ಕನ್ನಡದ ಬಗ್ಗೆ ಅವರಿಗೆ ತುಂಬ ಆಸಕ್ತಿ ಇದೆ. ಆಮೇಲೆ ಒಳ್ಳೆಯ ಅಧಿಕಾರಿ, ಅದರಲ್ಲೇನು ಎರಡು ಮಾತಿಲ್ಲ. ಹೋದಂಥ ವ್ಯಕ್ತಿಗಳು ಯಾರನ್ನೇ ಇದ್ದರೂ ಕೆಲಸ ಮಾಡಿಕೊಡ್ತಾರೆ. ಆಮೇಲೆ ಆ ವ್ಯಕ್ತಿತ್ವವನ್ನು ಸಮಾಜ ಮೈಗೂಡಿಸ್ಕೊಳ್ಳೋವಂಥದ್ದು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಒಂದು ಹೆಮ್ಮೆಯ ಅಧಿಕಾರಿ ಅಂತ ನಾನು ಭಾವಿಸ್ತೇನೆ. ಮತ್ತು ವಿದ್ಯಾರ್ಥಿ ನಿಲಯಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಅಂತಕ್ಕಂಥದ್ದು, ನಾನು ಅಸಿಸ್ಟೆಂಟ್ ಕಮಿಷನರು ಅಂತಕ್ಕಂಥ ಇಲ್ದಲೇ ಜನರೊಟ್ಟಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ನಮ್ಮ ಕಾಂತರಾಜ್ ಅವರು. ಅವ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ನಾವು ಆಫೀಸಲ್ಲಿ ಹೋದಲ್ಲೂ ಸಹ ಅಷ್ಟೇ ಗೌರವವಾಗಿ ಅವರು ನಮ್ಮನ್ನು ನಡೆಸ್ಕೊಂಡಿದ್ದಾರೆ. ಕೂರಿಸಿ ನಮಗೆ ಅಲ್ಲಿ ಟೀ ಕುಡಿಸಿ ನಮ್ಮ ಎಲ್ಲ ವಿಚಾರಗಳನ್ನು ಕೇಳಿ, ಮತ್ತು ಯಾರ ಸಮಸ್ಯೆ ಇದ್ದು ನಾವು ಯಾರದೇ ಸಮಸ್ಯೆ ತಗೊಂಡೋದ್ರೂ ಅವರು ಹತ್ರದಿಂದ ಅದನ್ನು ನೋಡಿ ನಮಗೆ ಗೌರವ ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ವಿಚಾರ, ನಾವೆಲ್ಲರೊಟ್ಟಿಗೂ ಹೇಳ್ಕೊತಾ ಇರ್ತೀವಿ. ಹಾಗಾಗಿ ಕಾಂತರಾಜ್ ಅವ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ವಿಭಾಗಕ್ಕೆ ಒಳ್ಳೆಯ ಒಬ್ಬರು ಅಧಿಕಾರಿ, ಅವರಿಗೂ ಮುಂದೆ ಜೀವನದಲ್ಲಿ ಜನಗಳಿಗೆ ಒಳ್ಳೆಯ ಅವರಿಂದ ಒಂದು ಸೇವೆ ಸಿಗಲಿ ಮತ್ತು ಮುಂದೆ ಒಳ್ಳೆಯ ಉನ್ನತ ಮಟ್ಟದ ಅಧಿಕಾರಿ ಆಗ್ತಾರೆ ಅವರು, ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಆಶಿಸೋಕ್ಕೆ ಇಷ್ಟಪಡ್ತೇನೆ. ಇಂಥ ಒಳ್ಳೆ ಅಧಿಕಾರಿ ಒಳ್ಳೆಯದಾಗಲಿ, ಅಧಿಕಾರಿಗೆ ಒಳ್ಳೆಯದಾಗಲಿ, ಅವರಿಗೆ ಭಗವಂತ ಆಯುರಾಗಿ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಅಧಿಕಾರಿಗೆ ಒಳ್ಳೆಯದಾಗಲಿ. ಏನು ಇನ್ನೊಂದು ಎರಡು ಕನ್ನಡದ ಬಗ್ಗೆ ಅವರಿಗಿರತಕ್ಕಂಥ ಆಸಕ್ತಿ ಬಗ್ಗೆ ಅವರಿಗೆ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸ್ತಾ, ಅವರ ಗಾಯನ ಮಗದೊಂದು ಕನ್ನಡದ ಬಗ್ಗೆ ಅವರು ಹೊಂದಿರತಕ್ಕಂಥ ಆಸಕ್ತಿ ಮುಂದಿನ ದಿನಗಳಲ್ಲೂ ಈ ರಾಜ್ಯಕ್ಕೆ ಮತ್ತು ಒಳ್ಳೆಯ ಉನ್ನತ ಮಟ್ಟದ ಅಧಿಕಾರಿಯಾಗಿ ಈ ರಾಜ್ಯಕ್ಕೆ ಅವರು ಸೇವೆ ಸಿಗುವಂತಾಗಲಿ ಅಂತೇಳಿ ಮತ್ತೊಮ್ಮೆ ತಮ್ಮ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಅವರು ಮುಂದೆ ಒಳ್ಳೆಯ ಅಧಿಕಾರಿ ಆಗ್ತಾರೆ ಅಂತ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ನಾನು ಹೆಚ್ಚು ಲಂಸೋದಕ್ಕೆ ಹೋಗಲ್ಲ. ಹಾಗೇನೆ ಅಧಿಕಾರಿಗಳು ಕೂಡ ಮನಸ್ಸು ಮಾಡಿದರೆ ಏನನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಇಲ್ಲಿ ಉಪ ವಿಭಾಗಾಧಿಕಾರಿಗಳಂತ ಕಾಂತರಾಜ್ ಸರ್ ಸಾಕ್ಷಿ ಆಗ್ತಾರೆ. ಹಾಗಾಗಿ ಕಾಂತರಾಜ್ ಸರ್ ಮತ್ತೆ ಅವ್ರ ಇಡೀ ತಂಡ, ಅವರ ಈ ವಲಯದ ಉಪ ವಿಭಾಗ ವಲಯದ ಇಡೀ ತಂಡ ಸಮ್ಮೇಳನದ ಯಶಸ್ಸಿಗೆ ಸಹಕರಿಸಿದೆ. ಆ ಕಾರಣಕ್ಕೆ ಸಾಹಿತ್ಯ ಪರಿಷತ್ತು ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅನುಮತಿ ಪಡೆದು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿ ಕನ್ನಡ ಶ್ರೀ ಎನ್ನುವಂತ ಪ್ರಶಸ್ತಿಯನ್ನ ಇವತ್ತು ನಿಮ್ಮೆಲ್ಲರ ಸಮಕ್ಷಮ ಕಾಂತರಾಜ್ ಸರ್ಗೆ ಕೊಡು ಮಾಡ್ತಾ ಇದ್ದೀವಿ. ಅವರ ಇಡೀ ಜೀವಮಾನದ ಸಾಧನೆ ಇದು ಕನ್ನಡ ಶ್ರೀ ಪ್ರಶಸ್ತಿ ಈ ಜಿಲ್ಲೆನಲ್ಲಿ ಲಭಿಸ್ತಾ ಇರುವಂತದ್ದನ್ನ ನಾನು ಪ್ರೀತಿಯಿಂದ ಹೇಳ್ತಾ, ಹಾಗೇನೆ ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ಕೂಡ ಇವತ್ತು ಸತ್ಯನಾರಾಯಣ ಸರ್ಗೆ ಮತ್ತೆ ಚಂದ್ರಕಲಾ ಮೇಡಮ್ ಅವರಿಗೆ, ಸಂಘಟನಾ ಚತುರ ಅನ್ನುವಂತ ಪ್ರಶಸ್ತಿಯನ್ನ ನಮ್ಮ ಸಚಿನ್ ಸಿಂಗ್ ಅವರಿಗೆ, ಸವಿತಾ ಸತ್ಯನಾರಾಯಣ ಅವರಿಗೆ, ಹಾಗೇನೆ ಸುಮಂಗಲಿ ಮೇಡಮ್ ಅವರಿಗೆ,
ಶಾಂತಕುಮಾರ್ ಅವರಿಗೂ ಕೂಡ ಕೊಡ್ಮಾಡ್ತಾ ಇದ್ದೀವಿ. ಜಿಲ್ಲೆನಲ್ಲಿ ಸಾಹಿತ್ಯ ಸಾಧಕರನ್ನ ಗುರುತಿಸಿ ಗೌರವಿಸುವಂತ ಕೆಲಸ ಆಗ್ತಾ ಇದೆ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ. ಉತ್ತಮ ಆಡಳಿತಗಾರ, ಉತ್ತಮ ಸಂಘಟನಾ ಶಕ್ತಿ ಉಳ್ಳವರು, ಶಿಸ್ತುಬದ್ಧ ಆಯೋಜಕರು, ಚುರುಕು ಬುದ್ಧಿಯ ಸರಳ ಜೀವಿ, ಸ್ನೇಹಜೀವಿ, ಕನ್ನಡ ಪ್ರೇಮಿ, ಉತ್ತಮ ಗಾಯಕರು ಹಾಗೂ ನೃತ್ಯ ಮಾಡಬಲ್ಲವರು ಆಗಿರುವ ಶ್ರೀಯುತ ಕಾಂತರಾಜ್ ಸರ್ ಅವರಿಗೆ ಅಭಿನಂದನೆಯನ್ನ ನಾವು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಅವರು ಈ ಗೌರವವನ್ನ ಒಪ್ಪಿಸಿಕೊಳ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇದಾದ ನಂತರ ಸಂಘಟನಾ ಚತುರ ಪ್ರಶಸ್ತಿಯನ್ನ